ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನಮಗೊಂದು ವ್ಲಾಗ್ಸ್. ನೋಡ್ರಿ ಬೆಳಗ್ಗೆ ಎದ್ಕೊಳ್ಳೆ ಇವತ್ತು ಚಂದಮಾಮ ಎಷ್ಟು ಚಂದ ಕಾಣಕತ್ತಾನ. ನಿನ್ನೆನೋ ಹುಣ್ವಿ ಆಗಿತ್ತ. ಹುಣ್ವಿ ನೆಕ್ಸ್ಟ್ ಡೇ ಚಂದ್ರಮ್ಮ ಇಷ್ಟು ಚಂದ ಕಾಣ್ತಾನೆ ಅಂದ್ಕೊಂಡಿರಲಿಲ್ಲ ನಾನು. ಫುಲ್ ಪಿಂಕ್ ಮೂನ್ ಇದ್ದ. ಮಕ್ಕಳಿಗೆ ತೋರಿಸ್ಬೇಕಂದ್ರೆ ಫುಲ್ಲು ನಿದ್ದೆ ಹೊಡ್ಯಾಕತ್ತಿದ್ರು. ನಾನೊಬ್ಬ ಜಲ್ದಿ ಎದ್ದಿದ್ದೆ. ಹೀಗಾಗಿ ವಿಡಿಯೋ ಅಷ್ಟು ಮಾಡ್ಕೊಂಡು ತೋರಿಸಿದ್ರು ಆತ ಮಕ್ಕಳಿಗೆ ಅಂಥೇಳಿ. ನೋಡಿರಿ ಮಾರ್ನಿಂಗ್ ವಿವ್ ಹೆಂಗೈತಿ ಆ್ಯಕ್ಚುಲಿ ಏನು ಅಂತಂತಂದ್ರೆ ಈಗ ಎಷ್ಟಾಗೈತಪ್ಪ ಟೈಮ್ ಅಂದ್ರೆ 6 ಗಂಟೆಗೆ ಒಂದು 5 ನಿಮಿಷ ಕಡಿಮೆ ಐತಿ. ಇನ್ನು ಈ ಕಡೆ ಒಳಗಡೆ ನಮ್ಮ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗೈತಿ. ಒಂದು ಕಡೆ ಚಹಾ, ಒಂದು ಕಡೆ ಸಾರು ಕುದಿಯೋಕೆ ಇಟ್ಟೀನಿ. ಸಾರು ಆ್ಯಕ್ಚುಲಿ ನಿನ್ನಿದ್ರಿ ಅದು ಹುಳಿ ಉಳ್ದಿತ್ತಲ್ಲ, ಅದನ್ನು ಇವತ್ತು ಸಾಂಬಾರು ಮಾಡ್ತೀನಿ. ಭಾಳ ದಿನ ಆಗೈತಿ ನನ್ನ ಗಿಡಗಳನ್ನ ತೋರಿಸಿಲ್ರಿ ನಿಮ್ಗೆ. ಮಾರ್ನಿಂಗ್ ಗಿಡ ತೋರಿಸ್ಕೊತಾನೆ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದೆ. ಸ್ವಲ್ಪ ಚೇಂಜ್ ಮಾಡೇನ್ರಿ ಈಗ. ನೋಡು ನಂತ ಇನ್ನೂ ಮತ್ತೆ ಇನ್ನೇನು ಚೇಂಜಸ್ ಆಗ್ತಾವಂತ. ಇನ್ನು ರಾಗಿ ಅಂಬ್ಲಿ ಮಗ ಕುಡ್ಸಿ ದೊಡ್ಡ ಮಗಗಾತು. ಇನ್ನು ಏನಪ್ಪ ಅಂದ್ರೆ ಬಿಸಿ ಹಾಲೊಳಗೆ ಏನು ಮಿಕ್ಸ್ ಮಾಡಕತ್ತೀನಿ ಅಂದ್ರೆ ಬೂಸ್ಟ್ ಈಸ್ ಮೈ ಸೀಕ್ರೆಟ್ ಆಫ್ ಎನರ್ಜಿ. ಅದು ಆ್ಯಕ್ಚುಲಿ ಮೈ ಹೋಲ್ ಫ್ಯಾಮಿಲಿ ಸೀಕ್ರೆಟ್ ಅನ್ನೋರ್ಗತ್ತೆ ಅಷ್ಟರು ಕುಡಿಯಾಕತ್ತಾರ. ನಮ್ಮ ಮನೆಯವರು ಕುಡಿತೇನೆಂದ್ರು, ಹೀಗಾಗಿ ಹಾರ್ಲಿಕ್ಸ್ ಹಾಕಿ ಕೊಡಾಕತ್ತೀನಿ, ಬೂಸ್ಟ್ ಹಾಕಿ ಕೊಡಾಕತ್ತೀನಿ ಸಾರಿ. ಸೊ ಬೂಸ್ಟ್ ಆಯಿತು ಅವ್ರಿಗೆ ಹಾಕ್ಕೊಟ್ಟೆ. ಇನ್ನು ಸಣ್ಣ ಮಗ ರೌಂಡಿಗೆ ಹೋಗ್ಕೇನಂತ ಕುಂತಾನ, ದೊಡ್ಡ ಮಗ ವೆಯ್ಟ್ ಮಾಡಕತ್ತಾನ. ಬಸ್ಸಿಗೆಲ್ಲ ಸಿಂಜಿ ಪಪ್ಪ ಕರ್ಕೊಂಡು ಹೋಗ್ಬಿಡ್ತೇನೆ ಅಂತ ಹೇಳಾರ, ಅದ್ರ ಸಲುವಾಗಿ ಕಾರ್ನಾಗ. ಇನ್ನು ನಾನು ಬಡ ತೊಗರಿ ಬ್ಯಾಳಿ ಒಂದು ಸ್ವಲ್ಪ ಹೆಸರು ಬ್ಯಾಳಿ ಹಾಕಿ ಕುದಿಯಾಕಿಟ್ಟಿನಿ. ಏನೋ ಮಾಡಕತ್ತೀನಿ ಸ್ಪೆಷಲ್. ಅಷ್ಟೊತ್ತಿ ನನ್ನ ಮಗ ನ್ಯಾಯ ಮಾಡಕತ್ತಾನ ನೋಡ್ರಿ. ಲ್ಯಾಪ್ಟಾಪು ನನ್ನ ಸಣ್ಣ ದೊಡ್ಡ ಮಗ ಇಸ್ಕೊಂಡಿದ್ದ, ಅದನ್ನು ಈ ರೀತಿಯಾಗಿ ಓಪನ್ ಮಾಡಿ ಸ್ಟಾರ್ಟ್ ಮಾಡಕತ್ತಿದ್ದ. ಬೈಯಾಕತ್ರ ಹೆಂಗೆ ಮಾಡಕತ್ತ ಆ ರೀತಿಯಾಗಿ ಮಾಡತ್ತಾನ. ಎಷ್ಟು ಸೂಮಿರಂತೆಲ್ಲ ಅಷ್ಟು ಜಾಸ್ತಿ ಮಾಡಕತ್ತಾನ ನೋಡ್ರಿದ. ಕೆಂಪ್ಯ ಭಾಳ ಬಿರಿಕದಾನ್ರಿ ಅವ. ಇನ್ನು ಹತ್ತು ಬಿಡ್ತಾನ್ರಿ ನಾ ಏನಾರ ಅನ್ಕೊಡ್ದ. ಸೊ ಅಷ್ಟು ಅಂಬೇಸಿ ಅವನ ಈ ಕಡೆ ಬರ್ಗೊಡ್ದು ಅಂದ್ರೆ ಬ್ಯಾಳಿ ಕುದ್ದಿದ್ದು. ಸೊ ಫಸ್ಟ್ ಕ್ಲಾಸ್ ಕುದ್ದಾವಲ್ರಿ. ಈ ಕಡೆ ನಾನು ಬ್ಯಾಳಿ ಕುದ್ದಾವಲ್ ನೋಡಕತ್ತ ನನ್ನ ಮಗ ಇಂಜಿನಿಯರ್ ಆಗಿದ್ದಾನ್ರಿ. ಅವಾಗ ಈ ರೀತಿ ಇಂಜಿನಿಯರಿಂಗ್ ನಮ್ಮ ಮನೆಯೊಳಗೆ ಅಲ್ಲೆಲ್ಲೇ ನೋಡಕ್ಕೆ ನಿಮ್ಗೆ ಸಿಗ್ತದ್ರಿ. ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಬಂದಿತ್ತು. ನಮ್ಮ ಮನೆಯವ್ರು ಫುಲ್ ಗರಮ್ ಆಗಿದ್ರೆ ಅದಕ್ಕೆ ಅವ್ರ ಕೈಯಾಗನ ಕೊಟ್ಬಿಟ್ಟೆ, ಚಾಕು ತೊಗೊಂಡು ನೀವೇ ಕಟ್ ಮಾಡಿ ನೋಡ್ಬಿಡ್ರಿ ಏನೈತೆ ಅಂತ ಹೇಳಿ. ಸೊ ನನ್ನ ಸಣ್ಣ ಮಗ ಮಮ್ಮಿ ತಂದು ತರ್ಸಾಳ, ಏನು ನೋಡಿ ಪಪ್ಪ ದಿನಕ್ಕೆ ಒಂದು 10 ಪಾರ್ಸಲ್ ಬರ್ತಾವೆ ಅಂಥೇಳಿ ನನ್ನ ಮೇಲೆ ಏನು ಮಾಡತ್ತಿದ್ದ ಅಂತಂದ್ರೆ ಚಾಡಿ ಹೇಳಕತ್ತಿದ್ದ. ಇನ್ನು ನಮ್ಮ ಮನೆಯವ್ರಂತೂ ಆಲ್ರೆಡಿ ಬೈಕೋತಾನ ಕಟ್ ಮಾಡಕತ್ತಾರಿ. ಅದೇನು ಬೈದಾರ ಅಂತ ನಿಮ್ಗೆ ಆಮೇಲೆ ಹೇಳ್ತೇನೆ ಅಂತ ಹೊಗಳುವಾಗ ಕೇಳಿಸ್ತೇನೆ ಅಂತ. ಸೊ ಏನಿರ್ಬೋದು ರೀ ಪಾರ್ಸಲ್ ಗೊತ್ತಾಗಿರ್ಬೇಕು ನಿಮ್ಗೆ, ಅಮೆಜಾನದ್ದು ಐತಿ ಅಂಥೇಳಿ. ಸೊ ಡೆಫಿನೆಟ್ಲಿ ಅಮೆಜಾನದ್ದು ಪಾರ್ಸಲ್ ಇತ್ತು ರೀ. ಭಾಳ ದಿನ ಆಗಿತ್ತು ನಾನು ಒಂದೇನೋ ತೊಗೋಬೇಕು ಅಂದ್ಕೊಂಡು ಸ್ಕೀಮ್ ಹಾಕೊಂಡು ಇಟ್ಕೊಂಡಿದ್ದೆ. ತೊಗೋಬೇಕು ಅಂದ್ಕೊಂಡು ನೋಡಿರಿ ಗೊತ್ತಾಯ್ತು ಅನ್ಕೋತೀನಿ. ನೋಡಿದ್ರೆ ನಿಮ್ಗೆ ಪಿಜನ್ ಕಂಪ್ನಿದು ಐತ್ರಿ. ಏನೈತ್ರಿಪ್ಪ ಅಂತಂದ್ರೆ ವೆಜಿಟೇಬಲ್ ಕಟ್ರ್ ಐತ್ರಿ. ಇದ್ರಾಗ ಡ್ರೈ ಫ್ರೂಟ್ಸು ಕಟ್ ಆಗ್ತಾವೆ. ನನಗೆ ಅದೇ ಇಂಪಾರ್ಟೆಂಟ್ ಆಗಿದ್ದು, ನಂಗೆ ಡ್ರೈ ಫ್ರೂಟ್ಸ್ ನೀನು. ಹೀಗಾಗಿ ನಾನು ಭಾಳ ದಿನ ಆಗಿತ್ತು ಅಂದ್ಕೊಳಕತ್ತ ತೊಗೋಬೇಕು ಅಂಥೇಳಿ. ಯಾಕಂದ್ರೆ ನಾ ಖೀರದು ಮಾಡ್ತೇನಲ್ಲ, ಅದ್ರಾಗ ಹಾಕಕ್ಕೆ ಮಸ್ತ್ ಅನಿಸ್ತೈತೆ ರೀ ಇದು ಡ್ರೈ ಫ್ರೂಟ್ಸ್ ಕಟ್ ಮಾಡಕ್ಕೆ. ಇವನ್ ನನಗೆ ಒಮ್ಮೆ ಇದನ್ನು ಮಾಡೋದು, ಸೂಪ್ ಮಾಡೋದು ಭಾಳ ಐತಿ, ವೆಜಿಟೇಬಲ್ ಸೂಪ. ಅದಕ್ಕೂ ಭಾಳ ಸಣ್ಣಗೆ ಕಟ್ ಮಾಡ್ಬೇಕಂತ್ರಿ. ನೋಡ್ರಿ ಹೆಂಗೆ ಡ್ರರ್ ಅಂತತಿ ಕೆಳಗಿಡ. ಸೊ ಒಂದೇ ಬಟನ್ ರೀ, ಭಾಳ ಅಂದ್ರೆ ಭಾಳ ಈಸಿ ಐತಿ. ಏನೂ ಇಲ್ಲ ಇದಕ್ಕೆ. ಮತ್ತು ಚಾರ್ಜರ್ ಐತಿ, ನೀವು ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಪಿನ್ ಹಾಕಿ ಚಾರ್ಜ್ ಮಾಡ್ಕೊಳ್ಳೋದು. ವಾರಂಟಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ನೋಡಿರಿ ಒಂದು ಲಾಕ್ ಅದ. ಆ ಲಾಕ್ ಅದಕ್ಕೆ ಏನು ಮಾಡ್ಬಿಡ್ಬೇಕಂದ್ರೆ, ಇಲ್ಲಿ ಲಾಕ್ ಐತೆ ಅದಕ್ಕೆ ಆ ಲಾಕಿಗೆ ಹಾಕಿಬಿಟ್ರೆ ಮುಗಿದು ಹೋತ್ರಿ. ಸಿಂಪಲ್ ಮ್ಯಾನರ್ ಒಳಗೆ. ಬಟ್ ಆ ಲಾಕ್ ಹೋದ್ರೆ ಭಾಳ ಕಷ್ಟ, ವೇಸ್ಟನ ರೀ. ಅದು ಹೋಗ್ಲಾರ್ದಂಗೆ ನೋಡ್ಬೇಕು. ಭಾಳ ಅಂದ್ರೆ ಭಾಳ ಚಲೋ ಅನಿಸಿ. ಇದ್ರಾಗ 2 ಟೈಪ್ ಅದಾವೆ, 250 ml 350 ml. 250 ml ಅದು 500 ಐತಿ, 350 ml ಅದು 600 ಐತಿ. ಸೊ ನಾ ಅದಕ್ಕೆ 350 ml ಅದು ತೊಗೊಂಡ್ಬಿಟ್ಟೆ. ನಾನು ₹100 ಕಲರ್ ಸಲುವಾಗಿ ಅಂದ್ಕೊಂಡಿದ್ದೆ. ಬ್ಲೂ ಆ್ಯಂಡ್ ಗ್ರೀನ್ ಕಲರ್ ಇತ್ತು. ಕಲರ್ ಸಲುವಾಗಿ ಯಾಕೆ ಇದನ್ನ ₹100 ಚೇಂಜ್ ಮಾಡ್ಯಾರ ಅಂಥದ್ದೇನೈತಪ್ಪ ಆ ಕಲರ್ನಾಗ ಅಂದ್ಕೊಳಕ್ತಿದ್ದೆ. ನೋಡಿರಿ ಅವೆರಡು ಲಾಕಲ್ಲಿ ಹಾಕ್ಬಿಟ್ರೆ ಮುಗಿದು ಹೋತು. ಸೊ ನಾ ಅಂದ್ಕೊಂಡೀನಿ, ಬಟ್ ಆಮೇಲೆ ಗೊತ್ತಾಯ್ತು ನನಗೆ ಕಲರದ್ದಲ್ಲಪ್ಪ ಇದು ಇರೋದು ML ಅಂಥೇಳಿ. ನೋಡಿ ಒಂದೇ ಬಟನ್ ಮಸ್ತ್ ಅನ್ನಿಸ್ತು ನನಗೆ. ಬೈದ್ರೆ ಬಟ್ ಅದರಿಂದ ಸೂಪ್ ಮಾಡಿಕೊಟ್ರೆ ತಣ್ಣಗಾಗ್ತಾರೆ ರೀ. ಬಿಸಿ ಸೂಪ್ ಕೂಡ ತಣ್ಣಗಾಗ್ಬೋದು. ಇನ್ನು
ಬರ್ರಿ ಯಾವ ಸೊಪ್ಪು ಹೆಚ್ಚಾಕತ್ತೇನೆ ನೋಡ್ರಿಪ್ಪ, ಮೆಂತ್ಯ ಸೊಪ್ಪ. ಸೊ ಮೆಂತ್ಯ ಸೊಪ್ಪಿಂದ ಏನು ಮಾಡಾಕತ್ತೇನೆ ಅಂದ್ಕೊಂಡಿರಿ ಇವತ್ತು ನೋಡೋಣ ಬರ್ರಿ, ಹೇಳ್ತೇನಂತ. ಮೆಂತ್ಯ ದಾಲ್ ಅಂತೂ ಮಾಡಂಗಿಲ್ಲ ರೀ, ಮೆಂತ್ಯ ಪಲ್ಯನೂ ಮಾಡತ್ತಿಲ್ಲ, ಮೆಂತ್ಯದ ಸ್ಪೆಷಲ್ ಪಲ್ಯ ಮಾಡಾಕತ್ತೇನೆ. ಏನಂತ ಹೆಸರು ಹೇಳ್ತೇನೆ, ಆಮೇಲೆ ರೆಸಿಪಿ ಹೇಳ್ತೇನಂತ. ಮೊದಲ ಇಷ್ಟು ಜಲ್ದಿ ಯಾಕೆ ಪಲ್ಯ ಮಾಡಾಕತ್ತೇನೆ ಅಂತ ಹೇಳ್ತೇನಂತ ರೀ. ನಾವು ಟೈಮ್ ಟೇಬಲ್ ಚೇಂಜ್ ಮಾಡ್ಕೊಂಡೇವ್ರಿ ಈ ವರ್ಷಕ್ಕೆ. ಏನಪ್ಪ ಅಂದ್ರೆ ನಾಷ್ಟಾನ ಮಾರ್ನಿಂಗ ಮಾಡಿಬಿಡೋದು. ಅಂದ್ರೆ ನಾಷ್ಟ ಮಾರ್ನಿಂಗ ಮಾಡ್ತಾರೆ ರೀ, ಬಟ್ ಅದರೊಳಗೆ ನಾಷ್ಟಾದಾಗ ರೊಟ್ಟಿ ತಿನ್ನೋದು ಮಾರ್ನಿಂಗ್ನ. ಮಧ್ಯಾಹ್ನ ಇವರು 3:15 ಬರ್ತಾರೆ, ನಾನು 3 ಗಂಟೆಗೆ ರೊಟ್ಟಿ ಮಾಡಕ್ಕೆ ನಿಂದಿರ್ತೀನಿ. 4:00 ತನಕ ಅದಾಕೈತೆ ರೀ. ಒಂದು ಸ್ವಲ್ಪ ನಾನು ತಿಂದು ಕುಂದಿರ್ಬೇಕು ಅನ್ಕೊಡೋದ ಮಗ ಬಂದುಬಿಡ್ತಾನೆ ರೀ. ಅದಕ್ಕೆ ಟೈಮ್ ಟೇಬಲ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿವಿ ನಾವೀಗ, ಬೇಡ ಅಂಥೇಳಿ. ಸೊ ಬೆಳಗ್ಗೆ 2 ರೊಟ್ಟಿ, ಒಂದು ಸ್ವಲ್ಪ ನಾಷ್ಟ, ಉಪ್ಪಿಟ್ಟಾರ, ಉಳ್ಳಕ್ಕ್ಯಾರ, ಒಗ್ಗರಣೆನಾರ ಏನೇ ತಂದು ತಿಂದು ಹೋಗ್ಬಿಡ್ತಾರೆ. ನಂಗೆ ಅದು ಆಗ್ತೈತೆ ಏನೂ ಪ್ರಾಬ್ಲಮ್ ಆಗಿ ನನ್ನ ಕೆಲಸನೂ ಜಲ್ದಿ ಮುಗಿತಾವೆ. ಆಮೇಲೆ ವ್ಲಾಗಿಂಗ್ ಮಾಡ್ಕೋತ ಕುಂದಿರ್ಬೋದು, ಹೊಸ ರೆಸಿಪೀಸ್ ಟ್ರೈ ಮಾಡ್ಬೋದು ಅಂದ್ಕೊಂಡೀನಿ. ನೋಡೋಣಂತ ಏನೇನಾಗ್ತದೆ ಅಂತ. ಒಟ್ಟು ಸ್ಟಾರ್ಟ್ ಅಂತೂ ಮಾಡೀವಿ. ಸೊ ಹೀಗಾಗಿ ಪಲ್ಯ ಮಾಡಾಕತ್ತೀನಿ ಬೆಳಗ್ಗೆ ಎದ್ಕೊಳ್ಳೇನೆ. ಈಗ ಯಾವ ಪಲ್ಯ ಮಾಡಾಕತ್ತೇನೆ ಅಂತ ಹೇಳ್ತೀನಿ. ಸೊ ಸ್ಪೆಷಲ್ಲಾಗಿ ನಾನು ಮೆಂತ್ಯದ್ರಿಂದ ಏನು ಮಾಡಾಕತ್ತೀನಪ್ಪ ಅಂದ್ರೆ ಮುದ್ದೆ ಪಲ್ಯ ಮಾಡಾಕತ್ತೀನಿ. ಸೊ ಮೆಂತ್ಯ ಮುದ್ದೆ ಪಲ್ಯದಾಗ ಏನು ಸ್ಪೆಷಲ್ಲು ಅಂತ ನಿಮ್ಗೆ ಅನಿಸ್ಬೋದು. ನಂಗೆ ರೊಟ್ಟಿ ಜೋಡಿ ಭಾಳ ಅಂದ್ರೆ ಭಾಳ ಇಷ್ಟ ಆತ್ರಿ, ಮಸ್ತ್ ಐತಿ. ನೀವು ಹಿಂಗೊಮ್ಮೆ ಟ್ರೈ ಮಾಡಿ ನೋಡಿರಿ. ನಾನು ಮುದ್ದೆ ಪಲ್ಯ ಅಂದ್ಕೊಂಡ್ರೆ ಏನು ಅಂದ್ಕೊಂಡಿದ್ನಿ ಗೊತ್ತೇನ್ರಿ, ಜಸ್ಟ್ ತೊಗರಿಬೇಳೆ ಕುದಿಸಿ ಒಗ್ಗರಣೆ ಕೊಡ್ತಾರೆ, ಅದಕ್ಕೆ ಮೆಂತ್ಯ ಪಲ್ಯ ತಾಳಿಸಿ ಕೂಡಿಸಿಬಿಡ್ತಾರೆ ಅಂದ್ಕೊಂಡಿದ್ನಿ. ಬಟ್ ಇಲ್ಲ, ಇದಕ್ಕೊಂದೆರಡು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅದಾವೆ. ಅದನ್ನು ನಾನು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಕಡೆ ನೋಡಿದ್ದೆ. ಇನ್ಸ್ಟಾಗ್ರಾಮ್ ಅಲ್ರಿ ನಮ್ಗೆ ಸಬ್ಕ ಗುರು, ನಮಗೂ ಗುರು. ಸೊ ಹೀಗಾಗಿ ಅದನ್ನು ಟ್ರೈ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೆ. ಮಸ್ತಾಗಿತ್ತು ಪಲ್ಯ. ಒಂದು ಬಾಳ್ಗೆ ತೊಗೋರಿ, ಬಾಳ್ಗೆ ಒಳಗೆ ಎಣ್ಣೆ ತೊಗೋರಿ. ಅಫ್ಕೋರ್ಸ್ ಮೊದಲ ಮೆಂತ್ಯ ಹೆಚ್ಚಿಟ್ಕೋರಿ, ಸೋಸ್ ಇಟ್ಕೊಂಡಿದ್ದು ಮೆಂತ್ಯ ಹೆಚ್ಚಿಟ್ಕೋರಿ, ಮತ್ತು ಹಂಗೆ ಒಂದಷ್ಟು ಹೆಚ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು ಬಾಳ್ಗೆ ತೊಗೊಂಡು ಬಾಳ್ಗೆ ಒಳಗೆ 2 ಸ್ಪೂನ್ ಅಥವಾ 3 ಸ್ಪೂನ್ ಎಣ್ಣೆ ಹಾಕೋರಿ. ಎಣ್ಣೆ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಜಲ್ದಿ ಭಾಳ ಚಂದ ಸೊಪ್ಪು ಏನಾಕೈತಿ ರೀ ಅದ್ರೊಳಗೆ ತಾಳ್ತೈತಿ. ಇಲ್ಲ ಅಂತಂದ್ರೆ ಅಷ್ಟು ಜಲ್ದಿ ತಾಳಂಗಿಲ್ಲ, ಹೊತ್ತಾಗ ಸಟ್ಟಾಗ್ತೈತಿ. ಸೊ ಇನ್ನು ಒಂದು ಕಾದ ಎಣ್ಣೆ ಒಳಗೆ ಒಂದಿಷ್ಟು ಸಾಸಿವೆ, ಒಂದಿಷ್ಟು ಜೀರಿಗೆ, ನಾರ್ಮಲಾಗಿ ಒಂದಿಷ್ಟು ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿರಿ. ಹಿಂಗೆ ಹಾಕಿರಿ, ಹಿಂಗೆ ಚಲೋ ಅನಿಸ್ತತಿ. ಸೊ ಅದ್ರಾಗ ನಿಮ್ಗೆ ಬೇಕಂದ್ರೆ ಹೇಳ್ರಿ, ಅವ್ರ ನಾಡಿಂದ ಹಿಂಗೆ ತರಿಸ್ಕೊಡ್ತೇನಂತ. ಇನ್ನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು, ನೀವು ಖಾರ ಹಾಕ್ಕೋಬೋದು. ಇವೆರಡು ಚಂದ ಫ್ರೈ ಆದಮೇಲೆ ಏನು ಮಾಡ್ಕೊರಿ ಅಂತ ಸೊಪ್ಪು ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೊರಿ. ಸೊ ಕಂಪ್ಲೀಟಾಗಿ ಎಣ್ಣೆ ಒಳಗೆ ತಾಳದ್ರಾಗ ಏನೂ ಹಸಿ ವಾಸನೆ ಇರಬಾರ್ದು ನೋಡಿರಿ, ಆ ರೀತಿಯಾಗಿ ಫ್ರೈ ಮಾಡ್ಕೊರಿ. ಸ್ವಲ್ಪ ಕಡಿಮೆ ಇದ್ದು ನಡೀತೈತಿ. ನಾನು ಒಂದು ಕಟ್ಟೊಳಗೆ ಅರ್ಧ ಕಟ್ ತೊಗೊಂಡಿದ್ದೇನೆ ರೀ, ಅಷ್ಟು ಭಾಳ ತೊಗೊಂಡಿಲ್ಲ ಸೊಪ್ಪು. ಸೊ ನೋಡಿರಿ, ಈ ರೀತಿಯಾಗಿ ಎಣ್ಣೆ ಒಳಗೆ ಕರೆಕ್ಟಾಗಿ ಫ್ರೈ ಹಾಕೋತ ಬರ್ಬೇಕಾದ. ಅದ್ರಾಗ ಎಣ್ಣೆ ಫ್ರೈ ಆಗಿ ಈ ರೀತಿ ಎಣ್ಣೆ ಉಳಿತೈತೆ, ನೀರೆಲ್ಲ ಖಾಲಿ ಆಗ್ತದ್ರಂದ ಆ ಟೈಮಿಗೆ ಏನು ಮಾಡಿರಿ ಅಂತಂದ್ರೆ ಒಂದು ಇಷ್ಟು ಹುಂಚಿ ಹಣ್ಣು ತೊಗೊಂಡಿಟ್ಕೊಂಡು ಅದನ್ನು ಚೆಂದ ನೆನೆಸಿಟ್ಕೊಂಡಿರಿ. ಅದಕ್ಕೆ ಚೆಂದ ಹಿಂಡ್ಕೊಂಡು ಅದ್ರ ನೀರು ಕುಡಿಸ್ಕೊರಿ. ಇದು ನನಗೆ ಗೊತ್ತಿರಲಿಲ್ಲ ರೀ, ಹುಂಚಿ ಹುಳಿ ಹಾಕ್ತಾರೆ ಮುದ್ದೆ ಪಲ್ಯಕ್ಕೆ ಅಂತೇಳಿ. ನಿಮಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ಮೊದಲು ಸ್ವಲ್ಪ ನಾನು ಅಡುಗೆ ಒಳಗೆ ಸ್ಲೋ ಅದೀನಿ. ಇನ್ನು ಬ್ಯಾಳಿ ಚೆಂದಾಗಿ ಕುದಿಸ್ಕೊಂಡಿರ್ತಿರಲ್ಲ, ಚೆಂದಾಗಿ ಏನು ಮಾಡ್ಕೊರಿ ಅಂತಂದ್ರೆ ಅದನ್ನು ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊರಿ. ಅಲ್ಲೇ ಮಾಡ್ಕೊಂಡು ಈ ಚೆಂದ ನೋಡಿರಿ, ಎಣ್ಣೆಯಾಗ ಹುಂಚಿ ಹುಳಿಯಕ್ಕೆ ಇದಾಗತ್ತಿಲ್ರಿ, ಅದು ಕುದಿಯಾಗ್ತೈತಿಲ್ರಿ, ಆ ಟೈಮಿಗೆ ಇದನ್ನು ಕುಡಿಸ್ಕೊರಿ. ಇನ್ನೇನು ರೀ, ಈಸಿಯಪ್ಪ, ಏನೂ ಇಲ್ಲ ಇದಕ್ಕೆ. ಅರಿಶಿನ, ಉಪ್ಪು, ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಐತಿ, ಹೇಳ್ತಾನಂತ. ಚೆಂದಾಗಿ ಕೂಡಿಸಿದನ್ನು ಚಮಚೆಯಲ್ಲಿ ಆ ಕಡೆ ಈ ಕಡೆ ಮಾಡಿ ನೋಡಿರಿ, ಅಲ್ಲಿ ಮ್ಯಾಲೆ ಎಣ್ಣೆ ಬಿಡ್ತದೆ. ಎಣ್ಣೆ ಬಿಡೋ ತನಕನೂ ಏನು ಮಾಡಿರಿ ಅಂತಂದ್ರೆ ಆ ಕಡೆ ಈ ಕಡೆ ಮಾಡ್ಕೊತಾನೆ ಅದನ್ನು ಬಿಸಿ ಮಾಡ್ಕೊತ ಹೋಗ್ರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ರೀ, ನೋಡಿರಿ ಈ ರೀತಿ ಬಂದಮೇಲೆ ಅರಿಶಿನ, ಉಪ್ಪು, ಮತ್ತೇನಾರ ನೀವು ಮಸಾಲೆ ಪೌಡ್ರ್ ಹಾಕಿದ್ರೆ ಹಾಕೋರಿ. ನಾ ಅಂತೂ ಏನೂ ಹಾಕಲಿಲ್ಲ, ನನಗೆ ಅಷ್ಟು ಜವಾರಿ ಪಲ್ಯ ಬೇಕಾಗಿತ್ತು ಹೀಗಾಗಿ. ಸೊ ನೋಡಿರಿ, ಹಸಿಮೆಣ್ಸಿನ್ಕಾಯಿ ಮೊದಲು ಹಾಕಿದ್ರೆ ಚಲೋ ಆಯ್ತು, ಹಾಕಿರಲಿಲ್ಲ ಅಂತಂದ್ರೆ ನೀವೇನು ಮಾಡಿರಿ ಅಂದ್ರೆ ಆಮೇಲೆ ಕೆಂಪು ಖಾರ ಹಾಕೋರಿ, ಉಪ್ಪು ನಿಮ್ಮ ರುಚಿ ತಕ್ಕಂಥ ಉಪ್ಪು ಹಾಕೋರಿ. ನೀವು ಹುಂಚಿ ಹುಳಿ ಹಾಕಿರ್ತಿರಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಅಂತೂ ಕಂಪಲ್ಸರಿ ಬೇಕು ನೋಡಿರಿ ಕರೇನ. ಸ್ವಲ್ಪ ಹಾಕಿದ್ದೆ ನಾನು, ಬೆಲ್ಲ ಭಾಳ ಹಾಕಿರಲಿಲ್ಲ. ಹುಂಚಿ ಟೇಸ್ಟ್ ನೋಡ್ಕೊಂಡು ಹಾಕಿರಿ. ಒಮ್ಮೊಮ್ಮೆ ಹುಳಿ ಭಾಳ ಹಾಕಿದ್ರಿ ಅಂತಂದ್ರೆ ನೀವೇನು ಮಾಡ್ಕೊಂಬಿಡ್ರಿ ಅಂತ ಸ್ವಲ್ಪ ಜಾಸ್ತಿನ ಬೆಲ್ಲ ಹಾಕೋರಿ. ಅದಕ್ಕಿಂತ ಹುಳಿ ಹಾಕುವಾಗನ ಸ್ವಲ್ಪ ಟೇಸ್ಟ್ ನೋಡ್ಕೊಂತ ಹಾಕ್ರಿ. ಈ ರೀತಿ ಕುದಿತೈತಿ. ಇಲ್ಲೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಐತೆ ಅದಕ್ಕೆ, ಏನಪ್ಪ ಅಂದರೆ ಬಂತು ನೋಡಿರಿ, ಕಡಲೆ ಹಿಟ್ಟು. ಕಡಲೆಬೇಳೆ ಹಿಟ್ಟು ಐತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಕುಡಿಸ್ಕೊಂಡು ಲಂಪ್ಸ್ ಎಲ್ಲ ಹೋಗುವಂಗೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಏನು ಮೆಂತ್ಯದ ರೆಡಿ ಮಾಡ್ಕೊಂಡಲ್ಲ ಮುದ್ದೆ ಪಲ್ಯ ಕೂಡಿಸ್ಕೋಬೇಕಂತ್ರಿ. ಇದು ನನಗೆ ಗೊತ್ತಿರಲಿಲ್ಲ ರೀಪ್ಪ, ನಿಜವಾಗ್ಲು ಲಿಟ್ರಲಿ. ನಿಮ್ಗೆ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡ್ರೆ, ನೀವು ನಿಜ ಹೇಳ್ತೇನೆ. ಸೊ ನಾನು ಬರೀ ಬ್ಯಾಳಿ ಹಾಕಿ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬ್ಯಾಳಿ ಹಾಕಿ ಮಾಡಿದಾಗ ಒಂದು ಟೇಸ್ಟ್ ಇಷ್ಟು ಟೇಸ್ಟ್ ಬರ್ತಿರ್ಲಿಲ್ಲ ರೀ, ಅದು ಭಾಳ ಟೇಸ್ಟಾಗಿತ್ತು. ಅದ್ರಾಗ ಬಿಸಿ ರೊಟ್ಟಿಯಾಗಂದ್ರು ಎಷ್ಟು ಮಸ್ತ್ ಅನ್ನಿಸ್ತಂದ್ರೆ ನೀವು ಆತ ಪಲ್ಯ ಅಂತೂ ಹೇಳ್ತೇನೆ ರೀ ನಿಮ್ಗೆ. ಲಿಟ್ರಲಿ 10 ನಿಮಿಷದಾಗ ಪಲ್ಯ ಆಗ್ತೈತಿ, ನೀವು ಹೆಚ್ಚಿಟ್ಕೊಂಡ್ಬಿಟ್ಟಿದ್ರಿ ಅಂದ್ರೆ. ಏನೂ ಇಲ್ಲ ಇಲ್ಲಿದ್ರಾಗ. ಸೊ ಒಂದು ಸಣ್ಣ ಬೊಗಣಿ ತೆಗೆದು ಏನಪ್ಪ ಅಂತಂದರೆ ಇನ್ನೇನು ಮಾಡಬೇಕಪ್ಪ, ರೊಟ್ಟಿ ಫಸ್ಟ್ ಕ್ಲಾಸ್ ರೊಟ್ಟಿ ಮಾಡ್ಬೇಕ್ರಿ. ಇನ್ನು
ಅದಕ್ಕೆ ಬಡ ಬಡ ನೀರು ಇಟ್ಕೊಂಡೆ. ಸೊ ನೀರು ಇಟ್ಕೊಂಡೆ ಅಂತಂತಂದ್ರೆ ಜಿಗಟ್ ಹಾಕ್ಕೋಬೇಕಲ್ರಿ. ನನಗೆ ಮೊದಲು ಜಿಗಟ್ ಹಾಕ್ಕೊಳಕ್ಕೆ ಬರ್ತಿದ್ದಿಲ್ಲ ರೀ, ಕರೆ ಹೇಳ್ತೀನಿ. ಜಿಗಟ್ ಹಾಕ್ಕೊಳ್ಳೋದಕ್ಕೆ ರೊಟ್ಟಿ ಸರಿ ಹಾಕಿರಲಿಲ್ಲ. ಹೇಳಿದ್ನಲ್ಲ, ಎಲ್ಲರೂ ರೊಟ್ಟಿ ಬಡ್ದಂಗೆ ದೊಡ್ಡ ಆದ್ರೆ ನನ್ನ ರೊಟ್ಟಿ ಬಿರುಕು ಬಿಡ್ತಿದ್ದು. ನನಗೆ ಲಿಟ್ರಲಿ ಶಾಕ್ ಆಗ್ತಿತ್ತು. ಈಗ ಅಡ್ಡಿ ಇಲ್ಲ, ದಂಡ್ಯಾಗ ಒಂದು ಸ್ವಲ್ಪ ಬಿರುಕಿರ್ತಾವೆ, ಬಟ್ ದೊಡ್ಡ ಅಂತೂ ಆಗ್ತಾವೆ. ಸ್ವಲ್ಪ ತೆಳ್ಳಗಾಗ್ವಲ್ವು ಅಷ್ಟೇ. ನಾನು ಪ್ರಯತ್ನನೂ ಮಾಡಬಲ್ನಿ. ಯಾಕಂತಂದ್ರೆ ನನಗೇನು ಅನ್ಸುತ್ತೆ, ನಾವು ತಿನ್ನೋದ ಬಿಸಿ ರೊಟ್ಟಿ, ನನಗೆ ತೆಳ್ಳನ ರೊಟ್ಟಿ ಬೇಕು ಬಿಡು ಅನಿಸ್ಬಿಟ್ಟತಿ. ಮತ್ತು ಕಟಕ್ ರೊಟ್ಟಿ ಅಂದ್ರೆ ನಾ ಮಾಡಂಗಿಲ್ಲ ಈ ಜನ್ಮದಾಗ ಅಂತ ನನಗೆ ಗೊತ್ತೈತಿ. ಹೀಗಾಗಿ ನನಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಬಿಸಿ 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 ಪಟ್ ಅಂತ ಬಡ್ಕೊಂಡು ನಾ ಪಂಡ್ರಾಪುರದಾಗ ಹೋಗಿದ್ನಲ್ಲ, ಅವಾಗ ನಾ ರೊಟ್ಟಿ ಕೊಟ್ರೆ ರೊಟ್ಟಿ ತಿಂದ್ವಿ ಅಂತ ಹೇಳಿದ್ನಿ. ಗೊತ್ತತ್ರಿ ನಿಮಗೆ, ನಾಷ್ಟಾನೋ ರೊಟ್ಟಿ ಜುಣ್ಕ ತಿಂದ್ವಿ ಅಂತ ಹೇಳಿದ್ನಿ ನೋಡ್ರಿ. ಇನ್ನೊಮ್ಮೆ ಆ ಹಳೆ ಲಾಕ್ ತೆಗೆದು ನೋಡ್ರಿ, ನೀವು ಓಪನ್ ಮಾಡಿರಿ ನೋಡ್ರಿ ಗೊತ್ತಾಗ್ತೈತಿ. ಸೊ ಆ ರೊಟ್ಟಿಕಿತ ನನ್ನ ರೊಟ್ಟಿಕಿತ ದಪ್ಪ ಇದ್ದು ರೀ ಅವ. ಎಂಥ ರುಚಿ ಇದ್ದು ಅಂದು ಅವು ರುಚಿ ಹಾಕಿದ್ದು ಅಂದರೆ ಆಗ ಡಿಸೈಡ್ ಮಾಡ್ಕೊಂಡ್ಬಿಟ್ಟೇನೆ, ಬಿಸಿ ಬಿಸಿ ರೊಟ್ಟಿ ಹೆಂಗಿದ್ರು ತಿಂತಾರಂತೇಳಿ. ದಪ್ಪರ ಇರಲಿ ತೆಳಗರ ಇರಲಿ ಓಕೆ ನಡೀತೈತೆ. ನಾವಂತೂ ಅರದ ರೊಟ್ಟಿ ಮುಟ್ಟಂಗಿಲ್ಲ. ಹಿಂಗೆ ತಲೆಯೇ ಕೆಡಿಸ್ಕೊಳ್ರಿ ನಾನು. ಅದಕ್ಕೆ ಪಟ್ ಅಂತ ಹೇಳಿ ಬಡ್ದು ರೀ ರೊಟ್ಟಿ. ಸೊ ಬಟ್ ಏನೋ ಜಿಗಟೇನೋ ಭಾಳ ಹಿಟ್ಟು ನಾದ್ಕೋಬೇಕಂತ್ರಿ, ಚರ ನಾದ್ಕೋಬೇಕಂತ ಹೇಳ್ತಾರೆ. ಅಷ್ಟೇನು ಮೋಸ್ಟ್ಲಿ ಮಾಡಂಗಿಲ್ಲ ರೀ. ಹೀಗಾಗಿ ಪಟ್ ನೋಡ್ರಿ, ಸ್ವಲ್ಪ ದಂಡ್ಯಾಗ ಬಿರುಕದಾವ ಅಡ್ಡಿ ಇಲ್ಲರಿ. ನೀವು ಹೇಳ್ದಂಗೆ ರೌಂಡಷ್ಟು ಆಗೋಲ್ಲು, ಮಾಡೋಣ ಅದನ್ನು ಪ್ರಯತ್ನ ಮಾಡೇ ಬಿಡೋನು. ಸೊ ರೊಟ್ಟಿ ಅಂತೂ ರೆಡಿ ಆದವು ರೀ. ಪಟ್ ಅಂತ ಹೇಳಿ ನೀವು ರೊಟ್ಟಿ ಮಾಡಿಕೊಟ್ಟು ನಾನು ತಿನ್ಬೇಕಲ್ಲ, ಹೆಂಗೆ ಹೊಟ್ಟು ಬಾಗ್ತದೆ ನೋಡ್ರಿ ರೊಟ್ಟಿ. ಸಾಕ್ರಿ, ನನಗೆ ಇಷ್ಟ ಆದ್ರೆ ನನಗೆ ಜೀವನ ಅದೇನೋ ಅಂತಾರಲ್ಲ, ಭಾಳ ಅಂದ್ರೆ ಭಾಳ ತೃಪ್ತಿ ಇರ್ತೈತಿ ಜೀವನದಾಗ. ಯಾಕಂದ್ರೆ ಬಿಸಿ ಬಿಸಿ ರೊಟ್ಟಿ, ಮುದ್ದೆ ಪಲ್ಯ ನೋಡ್ರಿ, ಇದು ಹಕ್ಕರ್ಕಿ ಮತ್ತು ಏನಂತಂತಂದ್ರೆ ಮೂಲಂಗಿ, ತುಪ್ಪ, ಫಸ್ಟ್ ಕ್ಲಾಸ್ ಬಿಸಿ ತುಪ್ಪ ಸಾಕ್ರಿಪ್ಪ ನನಗೆ. ಹಿಂಗೆ ಈ ರೀತಿಯಾಗಿ ನಾವು ರೂಟೀನ್ ಮಾಡ್ಕೊಂಡೀವ್ರಿ ಈಗ. ಅದಾದಮೇಲೆ ಇವ್ರು ತಿಂದು ಹೋದು ಮಧ್ಯಾಹ್ನಕ್ಕೆ ಏನು ಇರಂಗಿಲ್ಲ, ಸಾರು ಇರ್ತೈತಿ. ಆಯ್ತು, ನಿನ್ನೆ ಸಾರೂ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಟೈಪ್ ಮಾಡಿಬಿಟ್ಟೇನಿ, ರೆಡಿ ಮಾಡೀನಿ. ಇನ್ನು ಕಲ್ಲಂಗಡಿ ಏನು ಕೊಟ್ಟೋಗಿದ್ರು ನಮ್ಮ ಮಾಮಾರ. ಹೆಚ್ಚು ಇದ್ರದ್ದು ಮೊಜಿತೋ ಮಾಡ್ಬೇಕಂತ ಅಂದ್ಕೊಂಡೀನಿ, ನೋಡೋಣ ಏನಾಗ್ತೈತೆ ಅಂಥೇಳಿ. ಸೊ ಫ್ರಿಜ್ ಒಳಗೆ ಕಟ್ ಮಾಡಿ ಫ್ರಿಜ್ನಾಗ ಇಡ್ಬೇಕ್ರಿ ಅದನ್ನು. ಹಿಂಗಾಗಿ ಅದನ್ನು ಮೊದಲು ಮಾಡಾಕತ್ತೇನೀಗ. ಸೊ ಮಸ್ತ್ ಐತಿ, ಹಣ್ಣು ಮಾತ್ರ ಟೇಸ್ಟಿ ಇತ್ತು. ನಾನು ನೋಡ್ರಿದ ಈ ರೀತಿಯಾಗಿ ಹೀಗೆಲ್ಲ ಅದನ್ನು ಸ್ಪೂನ್ಲಿ ತೆಗಿತಾರಲ್ರಿ, ಹಂಗೆ ಮಾಡಿ ತೆಗೆದು ಇಟ್ಕೊಂಡೆ ಒಂದು ಡಬ್ಬಿಗೆ ಹಾಕಿ, ಟಪ್ಪರ್ವೇರ್ ಡಬ್ಬೆ ಹಾಕಿಟ್ಬಿಟ್ನಂದ್ರೆ ಬರ್ತೈತೆ ರೀ. ಒಂದಿಷ್ಟು ದಿನ ಆದರೂ ಏನೂ ಆಗಂಗಿಲ್ಲ. ಅಂದ್ರೆ ಸ್ವಲ್ಪ ಹೊರಗಡೆ ಇಟ್ಟರೆ ಜಲ್ದಿ ಕೆಟ್ಟೋಗ್ತೈತಲ್ರಿ, ಅದ್ರ ಸಲುವಾಗಿನ ಫ್ರಿಜ್ನಾಗ ಇಟ್ಕೊಳ್ಬೇಕಂತ ಹೇಳಿ ಎಲ್ಲ ಹಣ್ಣು ತೆಗೆದೆ. ಮೊಜಿತೋ ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ ರೀ. ರೆಸಿಪಿ ಅದರದ್ದೆಲ್ಲ ಕಂಪ್ಲೀಟ್ ರೆಸಿಪಿ ನೋಡಿ ಇಟ್ಕೊಂಡೀನಿ. ನೋಡೋಣ, ಟ್ರೈ ಮಾಡ್ತೇನೆ. ವಿ ವಿಲ್ ಟ್ರೈ, ಲೇಟೆಸ್ಟ್ ಟ್ರೈ. ಸೊ ಎರಡು ಇವು ಕಟ್ಟಂತರು ಅದು. ಆದಮೇಲೆ ಇಷ್ಟೊತ್ತಿಗೆ ಊಟಕ್ಕೆ ಬಂದರೆ ಇವ್ರು ನೋಡ್ರಿದ ಚಿಪ್ಸ್ ಅಂತ, ಶೇವ್ ಅಂತ, ಉಪ್ಪಿನಕಾಯಿ ಅಂತ, ಅನ್ನ ಸಾರು ಅಂತ. ನೀವು ಯಾರು ಹಿಂಗೆ ಊಟ ಮಾಡ್ತೀರಿ ಹೇಳ್ರಿ. ನಾನಂತರೂ ಬಿಸಿ ಬಿಸಿ ಅನ್ನ, ತುಪ್ಪ, ಉಪ್ಪಿನಕಾಯಿ ಹಚ್ಕೊಂಡು ಸ್ವಲ್ಪ ಮುದ್ದೆ ಪಲ್ಯ ಹಚ್ಕೊಂಡಿದ್ನಿ. ಆ ಮುದ್ದೆ ಪಲ್ಯ ಅನ್ನಕ್ಕೂ ಮಸ್ತಾಕೈತಂತ್ರಿ. ಅದಕ್ಕೆ ಟೇಸ್ಟ್ ನೋಡಕ್ಕಂತೇಳಿ ನನಗೆ ಬಿಸಿ ಅನ್ನ ಇದ್ದಾಗ ತುಪ್ಪ ಶೇಂಗಾ ಚಟ್ನಿ ಸೇರ್ತೈತೆ ರೀ. ಸೊ ಅದನ್ನ ಉಂಡೆ. ನನ್ನ ಮಗ ನೋಡ್ರಿದ ಒಂದು ರೌಂಡ್ ಬಾಯಾಗ ನೀವು ರೌಂಡ್ ಕೇಳ್ಬೇಕು, ಎಷ್ಟು ಚಂದ ಹೇಳ್ತಾನಂದು. ಓಡುನ ಹಿಡ್ಕೋತಾನಂತೆ, ಓಡು ಹಾಕತ್ತಾನ. ಅವ್ರು ಎಷ್ಟು ಸಾರಿ ಮನೆಗೆ ಬಂದರೂ ಒಂದು ರೌಂಡ್ ಮಾಡಾಕತ್ತಾನೆ. ಬಾಯ್ ದೋವಿ. ಇನ್ನು ಭುವನ್ ಬಂದಮೇಲೆ ಇನ್ನೊಂದು ದೊಡ್ಡ ಡಿಸಿಷನ್ ತೊಗೊಂಡೇವಿ, ಏನಂತ ಹೇಳ್ತೇನಂತ. ಸೊ ಏನಪ್ಪ ಅಂದ್ರೆ ಅಷ್ಟರು ಕೂಡಿ ಹೊಂಟೇವು ಅಲ್ಲಿಗಿನ. ಎಲ್ಲಿಗಂತ ಹೇಳ್ತೇನಂತ, ಟೈಮ್ ಐತಿ, ನಿಮ್ಗೆ ಸರ್ಪ್ರೈಸ್ ಐತಿ ಇವತ್ತು. ಸೊ ನಾವು ನೋಡ್ರಿ ಎಲ್ಲಿಗೆ ಬಂದೇವಿ ಅಂತಂದ್ರೆ ಬಾಪೂಜಿ ಕಾಲೇಜ್ ಕೆಳಗೆ, ಅಂದ್ರೆ ಹಳೆ ಪ್ರೇರಣಾ ಸ್ಕೂಲ್ ಇತ್ತಲ್ರಿ ಅಲ್ಲೇ. ಸೊ ಗೊತ್ತಾತ್ರಿ ಎಲ್ಲಿಗೆ ಅಂಥೇಳಿ. ನಾವು ಬಂದಿದ್ದೆ ಕರಾಟೆ ಕ್ಲಾಸಿಗೆ. ಯಾರನ್ನ ಹಾಕಕ್ಕೆ ಬಂದೇವು ಅಂದ್ಕೊಂಡಿರಿ? ಆ್ಯಕ್ಚುಲಿ ಇಬ್ಬರನ್ನೂ ಹಾಕ್ಬೇಕಂತ ಬಂದೇವಿ. ಧ್ರುವನ ಹಾಕ್ಬೇಕಂತಿತ್ತು. ಇಟ್ಟು ಸಣ್ಣವನ್ನ ಅಂತ ಕೇಳಬೇಡ್ರಿ, ಚಿಕ್ಕವನ್ನ ಹಾಕ್ಬೇಕಂತಿತ್ತು. ಬಟ್ ದೊಡ್ಡವನು ಹೋಗ್ತೇನಂತಂದ, ಭುವನೂ ಹೋಗ್ತೇನಂದ. ಮೊದಲು ಹೋಗ್ತಿದ್ದ ರೀ ಭುವನ, ಬಟ್ ಯಾಕೋ ಅವ್ನಿಗೆ ಆಗಲಿಲ್ಲ, ಬಿಟ್ಟು ಅವ್ನಿಗೆ ಆರಾಮು ಉಳಿಲಿಲ್ಲ ಟೈಮ್ನಾಗ. ಹೀಗಾಗಿ ಇಬ್ಬರು ಕೂಡ ಹೋಗ್ತೇನೆ ಅಂದಿದ್ದಕ್ಕೆ ಚಲೋ ಆತ್ಬಿಡು ಅಂಥೇಳಿ ಇಬ್ಬರನ್ನೂ ತೊಗೊಂಡು ಕರ್ಕೊಂಬಂದೇವಿ ಇಲ್ಲಿಗೆ. ಬಟ್ ನನಗಂತೂ ಡೆಫಿನೆಟ್ಲಿ ಧ್ರುವಂದು ಫಸ್ಟ್ ಕ್ಲಾಸ್ ಅಂಗನವಾಡಿಗೆ ಒಂದು ದಿನ ಹೋದಾವಲ್ರಿ. ಅವ್ರು ಸರ್ ಎಲ್ಲ ಭಾಳ ಚಂದ ಹೇಳ್ಕೊಡತ್ತಾರ, ಬಟ್ ಅವು ಏನು ಮಾಡ್ತಾನೋ ಗೊತ್ತಿಲ್ಲ. ನನಗಂತೂ ಭಾಳ ಟೆನ್ಷನ್ ಆಗಾಕತ್ತಿತ್ತು. ನಾನು ಅದ್ರ ಸಲುವಾಗಿ ಅರ್ಧ ನಿಂತಿದ್ದೆ, ಬಟ್ ನಾನು ನೋಡಿ ಅವ್ನು ಜಾಸ್ತಿ ಇದನ್ನು ಮಾಡ್ತಾನಂತ ಅನ್ನಿಸ್ತು. ಹೀಗಾಗಿ ನಾ ಏನು ಮಾಡಿದೆ ಅಂದ್ರೆ ಹೋಗ್ಬಿಡ್ಬೇಕೋ ಬೇಡ ಅಂತ ಅಂದ್ಕೊಂಡು ಹೊಂಟೆ. ಭಾಳ ಹುಡುಗರು ಅದಾರ ರೀ ಇಲ್ಲೇ ಇದ್ರೊಳಗೆ, ಕರಾಟೆ ಇದ್ರೊಳಗೆ. ನಮ್ಮ ಮನೆ ಹಿಂದೂ ಗ್ರಹಿತ್ ಅಂತದಾನ, ಅವನು ಈಗ ಬ್ರೌನ್ ಬೆಲ್ಟಿಗೆ ಬಂದಾನ. ಅವ್ನು ನೋಡ್ರಿ ಈಗ ಜಸ್ಟ್ 3rd ಸ್ಟ್ಯಾಂಡರ್ಡ್. ಸೊ
ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯಾವಾಗಲೂ ಇರಬೇಕು ರೀ. ಅದ್ರಾಗ ಫಿಸಿಕಲ್ ಆ್ಯಕ್ಟಿವಿಟೀಸ್ ನಮ್ಮ ಭುವನಂದಂದ್ರೂ ಕಡಿಮೆನೇ ರೀ. ಧ್ರುವ ಒಂದು ಸ್ವಲ್ಪ ಓಕೆ ಅಂದ್ಕೊಂಡೆ, ಬಟ್ ಧ್ರುವ ಅವ್ನಕಿಂತ ಸಾಫ್ಟ್ ಅದಾನ. ನಾನು ತುಡುಗ್ಲೇನ ವಿಡಿಯೋ ಮಾಡ್ಕೊಳಕತ್ತಿದ್ನಿ, ನಾನು ನೋಡಿದ್ರೆ ಇದನ್ನು ಮಾಡ್ತಾನಂತೇಳಿ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಹೋಗ್ಬಿಡು ನಡಿ ಮನೆಗೆ ಅಂದ್ರೆ ಆಯ್ತು ಅಂಥೇಳಿ ಹೋಗುವಾಗ ನಂಗೆ ಪಾನಿಪುರಿ ತಿನ್ನೋಂಗಾಗಿತ್ತು, ಬಟ್ ಆ ಕಡೆ ಎಲ್ಲ ಟ್ರಾಫಿಕ್ ಆಗಿತ್ತು ರೀ ನೋಡ್ರಿಲೆ. ಹೀಗಾಗಿ ಹಂಗಾರ ಚಾನಾರ ಕುಡಿಸ್ಕೊಂಡು ಹೋಗ್ರಿ ಅಂತಂದೆ. ಸೊ ಎಲ್ಲಿ ಚಾ ಕುಡಿನೂ ಅನ್ಕೊಡ್ದೆ, ನಮ್ದು ಅಗದಿ ಕ್ಲೋಸ್ ಫ್ರೆಂಡ್ ಅವ್ರದ್ದನ ಹೋಟೆಲ್ ಐತ್ರಿ, ಅಲ್ಲಿ ಹೋಗೋಣ ಅಂತ ಹೊಂಟೇವಿ. ಎಲ್ಲಿ ಅಂತ ಹೇಳ್ತಾನಂತ. ಸೊ ಅಷ್ಟು ಅನ್ಕೊಡ್ದೆ ನೋಡ್ರಿ, ಸೂರ್ಯ ಎಷ್ಟು ಚಂದ ಕಾಣಕತ್ತಾನ. ಬೆಳಿಗ್ಗೆ ಚಂದಮಾಮನೂ ಹಿಂಗೆ ನೋಡಿದ್ದೆ ನಾನು, ಈಗ ಸೂರ್ಯ ಹಿಂಗೆ ಕಾಣಕತ್ತಾನ. ನನಗೆ ಭಾಳ ಚಂದ ಕಾಣಕತ್ತಿದ್ದ, ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಅದನ್ನು. ಬಟ್ ಇವ್ರಿಗೆ ಅಂದೆ ನಾನು, ಈ ಸೂರ್ಯ ರೀ ಯವ್ವ ಅಂತ ಕೇಳೀನಿ. ಅವ್ರು ನಾವು ಅಲ್ಲಪ್ಪ ಚಂದ್ರಮ್ಮ ಅಂತಂದ್ರೆ. ಬೆಳಿಗ್ಗೆನೂ ಹಿಂಗೆ ನೋಡಿದ್ನಲ್ಲ, ನಂಗೆ ಫಸ್ಟ್ ಒಂದು ಮಿನಿಟ್ ಕನ್ಫ್ಯೂಷನ್ನ ಆತ. ಭಾಳ ಚಂದ ಕಾಣಕತ್ತಿದ್ದ. ಅಷ್ಟೊತ್ತಿಗೆ ಅಂತಂದ್ರೆ ನಾವು ಹೋಟೆಲಿಗೆ ಬಂದ್ವಿ. ಯಾವ ಹೋಟೆಲ್ ಅಂತೇನಾರ ನಿಮಗೆ ಗೊತ್ತಾತನ ನೋಡೋಣಂತ. ನಾವು ಬಂದಿದ್ದು ಉಡುಪಿ ಸಾಗರಕ್ಕೆ. ಇದು ನಮ್ಮ ಫ್ರೆಂಡಿಂದ ಐತಿ. ಸೊ ಅಲ್ಲಿ ಸ್ವಲ್ಪ ಏನಾರ ಚಹಾ ಕುಡಿನ ಅಂದ್ಕೊಂಡ್ವಿ, ಬಟ್ ಗಿರ್ಮಿಟ್ ಚುಮ್ಮರ್ ತಿನ್ಬೇಕು ಅನ್ನಿಸ್ತು. ಮೈಸೂರು ಬಜ್ಜಿ ಮಸ್ತಿದ್ದು, ಗರಂ ಗರಂ ಮೈಸೂರು ಬಜ್ಜಿ ಹೇಳಿದ್ರೆ. ಮೊದಲು ಮೈಸೂರು ಬಜ್ಜಿ ತಿಂದ್ವಿ. ಗಿರ್ಮಿಟ್ ಅದು ಚಲೋ ಇತ್ತು, ಬಟ್ ಮಿರ್ಚಿ ಬಜ್ಜಿ ನಮ್ಗೆ ಅಷ್ಟು ಬಿಸಿ ಇರಲಿಲ್ಲ. ಮೈಸೂರು ಬಜ್ಜಿ ಮಾತ್ರ ಮಸ್ತಿದ್ದು. ಆಮೇಲೆ ನನಗೆ ಏನಂದ್ರೆ ಪಾವ್ ಬಜ್ಜಿ ತಿನ್ನುವಂಗಾತ. ಸಿಂಗಲ್ ಪಾವ್ ಬಜ್ಜಿ ಹೇಳಿದ್ನಿ, ಅದು ಮಾತ್ರ ಸಖತ್ತಾಗಿತ್ತು ರೀ. ಇನ್ನೇನು ಮನೆಗೆ ಹೋಗಿ ಆಮೇಲೆ ಕರ್ಕೊಂಡು ಬಂದ್ರದು ಅಂದ್ಕೊಂಡೆ, ಬಟ್ ಇವ್ರು ಏನಾದ್ರು ಇನ್ನೊಂದು 20 ನಿಮಿಷ ಐತಿ, ಸೊ ಬೇಡ ಕರ್ಕೊಂಡು ಹೋಗ್ಬೇಡ ಅಂತಂದ್ರೆ. ನನಗೆ ಮಾತ್ರ ಭಾಳ ಟೆನ್ಷನ್ ಆಗ್ತಿತ್ತು. ನಮ್ಮ ಧ್ರುವ ಇರ್ತಾನೆಲ್ಲೋ ಡೌಟ್ ಇತ್ತು ನನಗೆ. ಕರೆ ಹೇಳ್ಬೇಕಂತಂದ್ರೆ ವೆಯ್ಟ್ ಮಾಡ್ಕೋತನ ಶೋರೂಮ್ನಾಗ ಕುಂತೆ ಆಯ್ತು ಅಂಥೇಳಿ. ಅಷ್ಟೊತ್ತಿಗೆ ಅಂದ್ರೆ ನೋಡ್ರಿ ಕಾಲ್ ಬಂದ ಬಿಡ್ತಾ. ಏನು ಅಂತಂದ್ರೆ ಇದು ಭುವನ ಕಾಲ್ ಮಾಡಿದ್ದ, ಅಳಕತ್ತಾನ ಅಂಥೇಳಿ. ಅವ್ರ ಸರ್ ಕಡೆಯಿಂದ ಕಾಲ್ ಮಾಡಿಸಿದ್ದ. ನನಗೆ ಗೊತ್ತಿತ್ತ. ಪಟ ಪಟ ಏನು ಮಾಡಿದಂದ್ರೆ ಗಾಡಿ ತೊಗೊಂಡು ನಾನು ಹೋಗ್ಬಿಡ್ತೀನಿ ತಗೊಂಡು ಅಂದ್ಕೊಡೋದು. ನೋಡಿ ಧ್ರುವ ಏನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೀ ನನಗೆ ಗೊತ್ತಿತ್ತು ಅವ ಹೇಳ್ತಾನೆ ಅಂತೇಳಿ. ಬಟ್ ಇನ್ನೂ ಒಂದು ತಿಂಗಳು ಹೇಳ್ತಾನೆ ರೀ ಇವ. ನಾವು ಆದರೂ ಬಿಡಬಾರ್ದು ಅಂದ್ಕೊಂಡೀವಿ, ನೋಡೋಣ ಏನಾಗ್ತದೆ ಅಂತ. ಬಟ್ ಅವ್ರ ಅಣ್ಣ ಹೋದ್ರೆ ಮಾತ್ರ ಹೋಗ್ತಾನೆ ರೀ. ಬಂದಮೇಲೆ ಇಬ್ರಿಗೂ ಬೂಸ್ಟ್ ಮಾಡಿಕೊಟ್ಟೆ ರೀ. ಸೊ ಬೂಸ್ಟ್ ಕುಡಿದ್ರೆ ಸಂಜೆಕಂದ್ರೆ ಅವ್ರು ಏನೂ ತಿಂದಿರಲಿಲ್ಲ. ಲೈಟಾಗಿ ಉಪ್ಪಿಟ್ಟು ತಿನ್ನಿಸಿ ಕಳಿಸಿದ್ದೆ ಅವನಿಗೆ, ಯಾರಿಗೆ ಭುವನಗೆ. ಸೊ ಹೀಗಾಗಿ ಏನಂತಂದ್ರೆ ಈಗ ಇಬ್ರಿಗೂ ಬೂಸ್ಟ್ ಕೊಟ್ಟೆ. ಧ್ರುವ ನೋಡ್ರಿ ಹೆಂಗೆ ಕುಡಿಯತ್ತಾನ. ಕುಡಿ ಬಿಡ ಕುಡಿದ್ಬಿಡ. ಸೊ ಮತ್ತು ಸಂಜೆಗೆ ಚಪಾತಿ ಮಾಡಿದ್ವಿ. ಚಪಾತಿ ಅದೇ ಸೇಮ್ ಮುದ್ದೆ ಪಲ್ಯ ಮಸ್ತಾಗಿತ್ತು ರೀ. ಇಬ್ಬರು ಕೂಡ ತಿಂದ್ರೆ ಅಣ್ಣ ತಮ್ಮ. ಇನ್ನು ನೋಡ್ರಿ ಅವ್ರ ಅಣ್ಣನ ಹೊರಗೆ ಹಾಕಿನ್ಸಿಟ್ಟಿದ್ದೆ. ಅದಕ್ಕೆ ಯಾವ ರೀತಿ ಮಾಡತ್ತ ನಮ್ಮ ಧ್ರುವ. ಹೆಂಗೆ ಇರ್ತೈತಲ್ರಿ ಅಣ್ಣ ತಮ್ಮನ ಪ್ರೀತಿ ಅಂದ್ರೆ. ಹಾಂ ಅಣ್ಣ ಅಂತೆಲ್ಲ ಮಾತು ಕೇಳಕತ್ತಾನ್ರಿ ಅವ. ತನಗರ ಚಿಟ್ಟಮಾದನ್ರಿ, ಏನೂ ಮಾಡೋಕ್ಕೂ ಬರೋದಿಲ್ಲ. ನೋಡಲ್ದ ಸೋಫಾ ಮೇಲೆ ನಿಂತ ಅಣ್ಣನ ಒಳಗೆ ತೊಗೋಬೇಕಾಗೈತೆ. ನಾ ನನ್ನ ಕೈ ಹಿಡಿದಿದ್ದೆ, ಅದನ್ನು ತೆಗಿಬೇಕಾಗಿತ್ತು. ಅದನ್ನ ಕೈ ತೆಗ್ದ ಬಿಟ್ಟ ನೋಡ್ರಿ ಕಡೆ. ಅವ್ರ ಅಣ್ಣನ ಚಾಕ್ಲೇಟ್ ಕೊಡ್ತೇನೆ ಅಂದಿದ್ದ. ಬಾ 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 ಯಾವಾಗ ಹಿಂಗೆ ಕೂಡಿರ್ತಾರೋ, ಯಾವಾಗ ಜಗಳ ಮಾಡ್ತಾರೋ ಗೊತ್ತಾಗಂಗಿಲ್ಲ ರೀ. ನೋಡಿರಿ ರಥದ ರಂಗೋಲಿ ತೆಗ್ದಾರ. ಇವ್ರು ನಮ್ಮ ನೇಬರ್. ಪ್ರತಿ ವರ್ಷವೂ ತೆಗ್ದಿರ್ತಾರೆ. ಉಳ್ವಿ ಜಾತ್ರೆ ಸುತ್ತಮುತ್ತ 5 ದಿನಾನೂ ಇರ್ತದೆ ರೀ ಇದು ಮೋಸ್ಟ್ಲಿ. ಇದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಏನಾರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿರಿ. ನನಗೆ ಗೊತ್ತಾದರೆ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಗೆ ಹೇಳ್ತೇನಂತೆ. ಸೊ ಮಸ್ತಾಗಿತ್ತಲ್ರಿ. ಪ್ರತಿ ವರ್ಷ ತೆಗ್ದಿರ್ತಾರೆ ನೋಡಿರಿ ಈ ರೀತಿಯಾಗಿ. ಅದೇನೋ ಅವ್ರ ಮನೆ ಪದ್ಧತಿ ಅಂತ ಉಳ್ವಿದು. ಅವ್ರ ಮನೆ ಪದ್ಧತಿ ಅಂತ ಉಳ್ವಿ ತೇರಿದ್ದಾಗ ತೆಗಿಬೇಕಂತ. ಇನ್ನು ಇದನ್ನೊಂದು ನೋಡ್ಕೊಂಡು ಬರುವಷ್ಟರೊಳಗೆ ಮತ್ತೆ ಕುಸ್ತಿ ಹಿಡ್ದಾರ ಇಬ್ಬರು. ಏನಂದ್ರೆ ಮಲ್ಕೊಳ್ಳುವಲ್ರು. 10:30 ಆಗೈತಿ ರೀ. ನಾನು ಎಷ್ಟು ಜಲ್ದಿ ಊಟ ಮಾಡ್ಸೀನಂದ್ರೆ ಅವ್ರಿಗೆ. ಸಿಂಚು ಬೇರೆ ಬಂದು ಕುಂತಾಳಿಗೆ. ಆಕಿಗಂತರೂ ನಮ್ಮ ಮನೆ ಬಿಟ್ಟು ಹೋಗೋಕೆ ಮನಸ್ಸಿರಂಗಿಲ್ಲ ರೀ ಕರೆ ಅಂದ್ರೆ. ಸೊ ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಐತ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣಂತ. ನೆಕ್ಸ್ಟ್ ಲಾಗ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಐತಿ. ಸೊ ಅಲ್ಲಿ ತನಕ ವೇಟ್ ಮಾಡಿರಿ. ಇನ್ನು ನಿಮ್ಗೆ ಅದು ವೆಜಿಟೇಬಲ್ ಚಾಪರ್ದು ಏನಾರ ಲಿಂಕ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ, ಶೇರ್ ಮಾಡೀನಿ. ಮತ್ತು ಕರಾಟೆ ಸರ್ದು ಕೂಡ ಫೋನ್ ನಂಬರ ಡಿಸ್ಕ್ರಿಪ್ಷನ್ ಒಳಗೆ ಶೇರ್ ಮಾಡಿರ್ತೀನಿ, ನೋಡಿರಿ. ಮತ್ತು ಕಂಪ್ಲೀಟ್ ವಿಡಿಯೋ ನೋಡಿರಿ ತಪ್ಪದೆ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು. ನೋಡಲ್ಲಿದ್ದೆ